FIR ಆದಾಗ ಸಾವಿರಾರು ಜನ ಎಷ್ಟು ಫೋನ್ಗಳು, ಏನಾಯಿತು ಅವ್ರಿಗೆ ಏನಾಯಿತು, ನಮಗೆ ಸಪೋರ್ಟ್ ಬೇಕಾ ಕೇಳಿ ಸರ್. ಬಾರ್ ಕೌನ್ಸಿಲಿಂದೆಲ್ಲ ಫೋನ್ ಸರ್, ಫಿಲಿಮ್ ಇಂಥದ್ದು ಲಾಯರ್ ಅಸೋಸಿಯೇಷನ್ದೆಲ್ಲ ಫೋನ್ ನಮಗೆ. ನಾವು ತೊಗೊತೀವಿ ಕೇಸು, ನಾವು ತೊಗೊತೀವಿ, 1 ರೂಪಾಯಿ ಕೊಡೋದು ಬೇಡ, ನಾವು ನಮಗೆ ಕೊಡಿ ಕೇಸು. ಪ್ರಶಾಂತ್ ಸರ್ ನಮಗೆ, ನಾವು ದೊಡ್ಡ ಫ್ಯಾನ್ ನಾವು. ಆ ಥರ ಎಲ್ಲ ಆ ಟೈಮೇ ಗೊತ್ತಾಯ್ತು ನಮಗೆ ಜನ ಅಭಿಮಾನ ಏನು ಅಂತ. ಮಹಿಳಾ ಸಂಘದವರೆಲ್ಲ ಫೋನು, ನಾವು ಬಿಡೋಲ್ಲ ರೀ, ಹೆಂಗ್ರಿ FIR ಆಗ್ತಾರೆ ಪ್ರಶಾಂತ್ ಚಕ್ರವರ್ತಿ ಮೇಲೆ, ಹೆಂಗೆ ಮಹಿಳಾ ಸಂಘಟನೆ ಎಲ್ಲ ಬಂದ್ಬಿಟ್ರು ಇಲ್ಲಿಗೆ. ಆಮೇಲೆ ಯಾರದು KRS ಪಕ್ಷ ಅವರೆಲ್ಲ ಬಂದ್ಬಿಟ್ರು, ಎಲ್ಲ ಸ್ಟೇಷನ್ ಮುಂದೆ ಹತ್ರ ಗಲಾಟೆ ಹಿಂಗೆಲ್ಲ. ಆ ಟೈಮಲ್ಲಿ ನನಗೆ ಅರ್ಥ ಆಯಿತು, ಇಷ್ಟು ಅಭಿಮಾನಿ ಸಂಪಾದನೆ ಮಾಡಿದ್ದೀನಿ. ಆ ಟೈಮಲ್ಲಿ 2.5 ತಿಂಗಳು ಅಬ್ಸ್ಕೆಂಟ್ ಸರ್ ನಾನು. ಈಗ ನಿಮ್ಮ ಲೈಫಲ್ಲಿ ಒಂದು ಕೆಟ್ಟ ಘಟನೆ ನಡೆದಿದೆ. ಆ್ಯಕ್ಚುಲಿ ನೀವು ಆಶ್ರಮ ನಡೆದ್ಮೇಲೆ ನಾವು ಎಲ್ಲ ಕಡೆ ನೋಡಿದ್ವಿ, ಯಾವುದೋ ಒಂದು ಸುಳ್ಳಿನ FIR ಬಿದ್ದಿತ್ತು ನಿಮ್ಮ ಮೇಲೆ, ಮತ್ತು ನೀವು ಅಂದರೆ ಅಬ್ಸ್ಕೆಂಟ್ ಆಗುವಂಥ ಪರಿಸ್ಥಿತಿ ಸಹ ಬಂದಿತ್ತು. ಮೇಡಮ್ ಒಬ್ಬರೇ ಆಶ್ರಮದಲ್ಲಿದ್ದರು. ಸೊ ಆ ಸಿಚುವೇಶನ್ಗೆ ಏನಾಯಿತು, ಆ್ಯಕ್ಚುಲಿ ರಿಯಲಾಗಿ ಏನಾಯಿತು ಸರ್ ಅದು? ಸರ್ ಏನಿಲ್ಲ ಸರ್, ಇಲ್ಲೊಂದು ಹಾಸ್ಪಿಟ್ಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ಲು. ಆ ಟೈಮಲ್ಲಿ ಏನಾಯ್ತಂದರೆ ನಮ್ಮ ಆಶ್ರಮದಲ್ಲಿ ಇವರು ನಾವು ನಮ್ಮ ಹಾಸ್ಪಿಟಲ್ ಡಾಕ್ಟರ್ ಇದ್ದರು. ಅವರೆಲ್ಲ ಹೆಂಗೆ ಅಂದರೆ ಆ ಟೈಮಲ್ಲಿ ಅವ್ರು ಬಂದ್ಬಿಟ್ಟು ಮಲಯಾಳಂ ಡಾಕ್ಟ್ರು, ಅವರು ಕೇರಳ ಡಾಕ್ಟ್ರು. ಆ ಟೈಮಲ್ಲಿ ಏನೋ ಕೇರಳಗೆ ಏನೋ ಫಂಕ್ಷನ್ನು ಏನೋ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ರು. ಇಲ್ಲಿ ಇರಲಿಲ್ಲ ನಮ್ಮ ಆಶ್ರಮದಲ್ಲಿ ಡಾಕ್ಟ್ರುಗಳು. ಆ ಟೈಮಲ್ಲಿ ಏನಾಯ್ತಂದ್ರೆ ಆ ಟೈಮಲ್ಲಿ ಯಾರಿಗೋ ಒಬ್ಬರಿಗೆ ಒಂದು ಬೆಳಗ್ಗೆ 8 ಗಂಟೆಗೆ ತುಂಬ ಸೀರಿಯಸ್ ಆಗ್ಬಿಡ್ತು, ಉಸಿರೆಲ್ಲ ಪ್ರಾಬ್ಲಮ್ ಆಗ್ಬಿಡ್ತು. ಸರಿ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋದೆ, ಫಸ್ಟ್ ಏಡ್ ಮಾಡ್ತಾರೆ ಅಂತ. 9 o'clock ಅಂತ ಅಲ್ಲೇ ಇದೆ ಸರ್ ಹಾಸ್ಪಿಟ್ಲ್ ಟೈಮಿಂಗ್ಸ್ ಡಾಕ್ಟ್ರದು. 9 o'clock ಬರೋ ಡಾಕ್ಟ್ರು 10:45 ಬರ್ತಾರೆ. ಬಟ್ ಸ್ಟಾರ್ಟಿಂಗ್ ಹೋಗ್ಬಿಟ್ಟು ಒಳಗಡೆ ಇವ್ರು ಇರ್ತಾರೆ, ನರ್ಸ್ ಇರ್ತಾರೆ. ಮೇಡಮ್ ದಯವಿಟ್ಟು ಇವ್ರನ್ನ ಕರ್ಕೊಂಡು ಸ್ವಲ್ಪ ಒಳಗಡೆ ಸ್ವಲ್ಪ ಆಕ್ಷನ್ ಹಾಕೊಂಡು ಇರಿ, ಆಕ್ಷನ್ ಹಾಕೊಂಡು ಇರಿ, ಡಾಕ್ಟ್ರು ಬರಲಿ ಅಂತ ಹೇಳಿದ್ರೆ ಅವ್ರು ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳ್ತಾರೆ, ಯಾರು ಬಂದಿರೋದು? ಪ್ರಶಾಂತ್ ಚಕ್ರವರ್ತಿನ. ಆಗಲ್ಲ ಅಂತೇಳಿ ಅವ್ನು ಸೇರಿಸ್ಬೇಡ್ರಿ ಒಳಗಡೆ, ಹಂಗೆ ಅಂತಾರೆ. ಸರಿ ಅಂತ ಏನಾಗ್ಬಿಡುತ್ತೆ, ನಾನು ಯಾಕೆ ಸೇರಿಸಲ್ಲ, ಸಾರ್ವಜನಿಕರು, ಇದು ಸಾರ್ವಜನಿಕರಿಗೆ, ಆಶ್ರಮದವ್ರಿಗೆ ಅಲ್ಲ ಅಂತಾರೆ. ನಾನು ಆಶ್ರಮದವರು ಸಾರ್ವಜನಿಕರಲ್ವಾ? ಸರಿ ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಿ, 9 ಗಂಟೆ ಬರೋ ಡಾಕ್ಟ್ರು 10:45 ಬರ್ತಾರೆ. ಅಷ್ಟೊತ್ತಿಗೆ ಆ ಅಮ್ಮ ಹೋಗ್ಬಿಡ್ತಾರೆ. ಆ ಟೈಮಲ್ಲಿ ಡಾಕ್ಟ್ರು ಬರ್ತಾರೆ. ಹಿಂಗೆ ಬರ್ತಾ ಇರ್ಬೇಕಾದ್ರೆ ಡಾಕ್ಟರ್ ಟೈಮ್ ಎಷ್ಟು, ಯಾಕೆ ಇಷ್ಟು ಲೇಟಾಗಿ ಬಂದರೆ, ಎಲ್ಲ ಊರವರೆಲ್ಲ ಸೇರ್ಕೊಂಡಿರ್ತಾರೆ, ಎಲ್ಲರೂ ಲೈವ್ ಮಾಡ್ತಿರ್ತಾರೆ. ಅವ್ರು ಬರೋಕ್ಕೆ ಮುಂಚೆನೇ ಎಲ್ಲ ಊರೆಲ್ಲ ಫುಲ್ ಸೇರ್ಕೊಂಬಿಟ್ಟು ಈಗ ಅಲ್ಲೇ ಪ್ರಾಣ ಹೋಗ್ಬಿಟ್ಟಿರುತ್ತಲ್ಲ, ಎಲ್ಲರೂ ವೀಡಿಯೋ ಆನ್ ಮಾಡ್ಕೊಂಡಿರ್ತಾರೆ ಸರ್. ನಾನು ಒಬ್ಬನೇ ಅಲ್ಲ ಸರ್, ಎಲ್ಲರೂ ವೀಡಿಯೋ ಆನ್ ಮಾಡ್ಕೊಂಡಿರ್ತಾರೆ. ಆ ಟೈಮಲ್ಲಿ ಮೇಡಮ್ ಟೈಮ್ ಎಷ್ಟು ಅಂತ ಅಷ್ಟೇ ಕೇಳೋದು. ಸೀದಾ ಒಳಗಡೆ ಹೋಗಿ ಪಂಚ್ ಮಾಡ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಯಾರಿಗೋ ಫೋನ್ ಮಾಡ್ಬಿಟ್ಟು, ಸಾರ್ ನಂಗೆ ಇಲ್ಲಿ ಹೊಡಿತಿದ್ದಾರೆ ಸರ್, ಬೈತಿದ್ದಾರೆ ಸರ್ ಅಂತ ಹೇಳ್ಬಿಟ್ಟು ಸೀದಾ ಹೋಗ್ಬಿಟ್ಟು ಕಾರ್ ಹತ್ಕೊಂಡು ಸ್ಟೇಷನ್ಗೆ ಹೋಗ್ಬಿಡ್ತಾರೆ. ಸ್ಟೇಷನ್ಗೆ ಹೋಗ್ಬಿಟ್ಟು ಅಂದಮೇಲೆ ಸುಳ್ಳು ಕೇಸ್ ಹಾಕ್ಬಿಡ್ತಾರೆ. ಅಂದರೆ ಸತ್ತು ಹೋಗಿರೋ ಬಾಡಿಯನ್ನು ತಂದು ಡೆತ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ದ, ಕೊಡಲ್ಲ ಅಂತೆ. ಅದಕ್ಕೆ ನಾನು ಕೊಡ್ದ, ನನ್ನ ಮುಟ್ದ, ನನ್ನ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟ, ನನ್ನ ಮೇಲೆ ಇದು ನಾನು ಅನ್ನೋದು ಮತ್ತು ಇದು SC ST, ನಾನು SC ಅಂದ್ರೂ ನನಗೆ ಅಂತ ಹೋಗುದಾ ಅಂತ ಸುಳ್ಳು ಸರ್. ಅದು ಆಶ್ರಮ ಮಾಡೋನು ಸರ್, ನನ್ನ ಜಾತಿ ಬದಲು ಯಾಕೆ ಸರ್? ನನಗೆ ಇವತ್ತು ಗೊತ್ತಿಲ್ಲ, ಪ್ರಾಮಿಸ್ ಗೊತ್ತಿಲ್ಲ. ಮತ್ತು ನಾನು ಇವಾಗಲೂ ನನಗೆ ಯಾರೇ ಬಂದರೂ ನನಗೆ ಕೇಳ್ತಾರೆ ಸರ್ ನೀವು ಯಾವ ಜಾತಿ ಅಂತ. ನಾನು ಹೇಳೋದು ಇಷ್ಟೇ, ನಾನು ಮನುಷ್ಯ ಜಾತಿ ಅಂತ ಹೇಳೋದು, ನನಗೆ ಯಾವ ಜಾತಿ ಗೀತಿ ಎಲ್ಲ ಗೊತ್ತಿಲ್ಲ ಸರ್. ಅದೆಲ್ಲ ಆಗುತ್ತೆ. ಆಮೇಲೆ ನನ್ನ ಮೇಲೆ ಸುಳ್ಳು FIR ಹಾಕ್ತಾರೆ. ಆಮೇಲೆ ಅಲ್ಲಿರೋ ಊರು ಜನಕ್ಕೆಲ್ಲ ಗೊತ್ತು ನಾನು ತಪ್ಪಿಲ್ಲ ಅಂತ, ಎಲ್ಲರೂ ಸ್ಟೇಷನ್ ಹತ್ರ ಬರ್ತಾರೆ. ಸರ್ ಯಾಕೆ ಸರ್ FIR ಹಾಕೋದು ಅಂತೆಲ್ಲ ಕೇಳ್ತಾರೆ. ಅವರು ಇಲ್ಲ ನನಗೆ ಹೈಲಿ ಇನ್ಫ್ಲೂಯೆನ್ಸ್ ಬಂತು ಮೇಲಿಂದ, ಅದಕ್ಕೆ ಹಾಕಿದೆ ಅಂತ ಹೇಳ್ತಾರೆ. ಸರಿ ಆಯಿತು. ಆಮೇಲೆ ಸ್ಟೇಷನ್ಗೆ ಹೋಗ್ತೀನಿ, ಆಮೇಲೆ ಕೋರ್ಟಿಗೆ ಹೋಗ್ತೀನಿ ಬೇಲ್ ತಗೊಳಕ್ಕೆ. ಸೆಷನ್ ಕೋರ್ಟಲ್ಲೂ ಹೇಳ್ಬಿಟ್ಟು ನನ್ನ ಮೇಲೆ ಬೇಲ್ನ ಕ್ಯಾನ್ಸಲ್ ಮಾಡಿಸ್ತಾರೆ. ಆಮೇಲೆ ಹೈಕೋರ್ಟಿಗೆ ಹೋಗುತ್ತೆ. ಆ ಟೈಮಲ್ಲಿ ಇವಾಗ ಏನಿದ್ದಾರೆ ನಾರಾಯಣ ಸ್ವಾಮಿ ಅವ್ರ ಲಾಯರು ನನಗೋಸ್ಕರ ಬಂದು ಹೈಕೋರ್ಟಲ್ಲಿ ನಿಂತ್ಕೊಂಡು ನನಗೆ ಹೈಕೋರ್ಟಲ್ಲಿ ಬೇಲ್ ಸಿಕ್ಕೋಗಿ ಮಾಡ್ತಾರೆ. ಇದು ನಮ್ಮ ಲೈಫಲ್ಲಿ ಆಗೋದು. ಬಟ್ ನನಗೇನು ಗೊತ್ತ ಬೇಜಾರೇನೆಂದರೆ, ಏನನ್ನೂ ಮಾಡ್ದೇನೆ ಯಾರೋ ಭಿಕ್ಷುಕಿ, ಯಾರೋ ಸಿಕ್ಕ ನಿರಾಶ್ರಿತನ ಕರ್ಕೊಂಡು ಹೋಗಿ ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ನಾನು FIR ಹಾಕ್ಕೊಂಡಿಲ್ಲ. ಯಾರೋ ಜೀವ ಉಳ್ಸೋಕೆ ಹೋಗಿ ನಾನು ಲಾಕ್ ಆಗ್ಬಿಟ್ಟೆ. ಅವತ್ತು ಎನಿಸ್ಬಿಡ್ತು ಗೊತ್ತಾ ಸರ್, ಯಾಕೆ ಮಾಡ್ಬೇಕು ಆಶ್ರಮ, ನಾವು ಏನಕ್ಕೆ ಮಾಡಬೇಕು? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾವಾಗಲೂ ಹೋದ್ರೂ ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಏನೋ ಒಂದು ಡ್ರಿಪ್ಸ್ ಇರಲಿ ಅಥವಾ ಒಂದು ಆಕ್ಸಿಜನ್ ಇದ್ರೂ ಇನ್ನು ಆಶ್ರಮದವ್ರು ನೀವು ಯಾಕೆ ಬರ್ತೀರಾ ಅಂತ ತುಂಬ ನೆಗ್ಲೆಕ್ಟ್ ಮಾಡೋದು. ಇದು 3-4 ಸರಿ ಆಗಿದೆ ಈ ಥರ ನೆಗ್ಲೆಕ್ಟ್ ಮಾಡೋರು. ಅದೇ ಒಂದು ಕೋಪನ ಇಟ್ಕೊಂಡು ಈ ಸರಿ ಹೋದಾಗ್ಲೂ ಡೆತ್ ಸರ್ಟಿಫಿಕೇಟ್ ಕೇಳೋಕೆ ಬಂದಾಗ ಯಾವತ್ತೂ ಇದುವರೆಗೂ ಅವ್ರ ಹತ್ರ ಹೋಗಿಲ್ಲ, ಏನಿಲ್ಲ. ನಾವು ಹೋದ್ರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ನಮ್ಮ ದುಡ್ಡು ಖರ್ಚು ಮಾಡೇ ಕೊಟ್ಟು ಹೋಗ್ತೀವಿ. ಯಾಕೆ ಬೇಕಾದ್ರೆ ನಿಮ್ಗೆ ಡೌಟ್ ಇದ್ದರೆ ಇಲ್ಲೇ ಹೆಸರುಘಟ್ಟದಲ್ಲಿ ಚೈತನ್ಯ ಹಾಸ್ಪಿಟ್ಲ್ ಅಂತ ಇದೆ ಸರ್, ಅಲ್ಲಿಗೆ ಹೋಗಿ ಕೇಳಿ ಸರ್. ಹೋಗ್ಬಿಟ್ಟು ಅಲ್ಲೇ ಎಲ್ಲರಿಗೂ ನಾನು ಅಡ್ಮಿಟ್ ಮಾಡೋದು. ಡ್ರಿಪ್ಸಿಂದ ಹಿಡಿದು ಪ್ರತಿಯೊಂದು ದುಡ್ಡು ನಾನು ಕೊಡ್ತೀನಿ, ಪೇ ಮಾಡ್ತೀನಿ.
ಅವ್ರು ಏನಾರ ಹಾಸ್ಪಿಟ್ಲ್ ಇಲ್ಲ ಅಂದ್ಬಿಟ್ರೆ ಚೈತನ್ಯ ಹಾಸ್ಪಿಟ್ಲ್ ಅವರು, ನಾನು ಅರ್ಧ ಮೀಸೆ ಅರ್ಧ ತಲೆ ಬೋಳ್ಸ್ಕೊಂಡು ನಿಮ್ಮ ಮನೆಗೆ ಜಾಯ್ನ್ ಆಗಿ. ಗೌರ್ಮೆಂಟ್ ಹಾಸ್ಪಿಟಲ್ ಕಿರಿಕ್ ಮಾಡ್ತಾರಂತಾನೆ ನಾವು ಹೋಗ್ತಾ ಇರಲಿಲ್ಲ. ಸುಮ್ಮನೆ ಯಾಕಪ್ಪ ಸುಮ್ಮನೆ ಸೇವೆ ಗೌರ್ಮೆಂಟ್ ಹಾಸ್ಪಿಟಲ್ ಆಕ್ಚುಲಿ ಅವರೆಲ್ಲ ಸೌಲಭ್ಯ ಮಾಡ್ಕೊಳ್ಬೇಕು ಯಾವಾಗಲೂ ಸರ್ ಇವತ್ತು ಹೇಳಬೇಕು ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲುಗಳಿಂದ ಇಲ್ಲಿರೋ ಪ್ರತಿಯೊಬ್ಬ ಪೇಷಂಟ್ಗಳಿಗೆ ಉಚಿತವಾಗಿ BP ಶುಗರು ಕೆಲವು ಟ್ಯಾಬ್ಲೆಟ್ಗಳನ್ನ ಅವ್ರು ಕೊಡಲೇಬೇಕು. ಹೌದು, ಕೊಡಲ್ಲ ಸರ್, ಎಲ್ಲ ನಾವೇ ಕಾಸು ಕೊಡ್ತಾರೋದು. ಚೈತನ್ಯ ಹಾಸ್ಪಿಟ್ಲ್ ಅಂತ ಪ್ರೈವೇಟ್ ಹಾಸ್ಪಿಟ್ಲು, ಆ ಯಪ್ಪ ನನಗೆ ಆ ಡಾಕ್ಟರ್ ತುಂಬ ಹೆಲ್ಪ್ ಮಾಡೋದೇನೆಂದರೆ ಸರ್, ಎಲ್ಲೇ ಹೋದ್ರೂ ಇವತ್ತು ನಮ್ಮ ಆಶ್ರಮದಿಂದ ಯಾರೇ ಹೋದ್ರೂ ಕನ್ಸಲ್ಟೆನ್ಸಿ ಫೀಸ್ ತೊಗೊಳಲ್ಲ. ಬಟ್ ಮೆಡಿಷನ್ನು ಮತ್ತು ಡ್ರಿಪ್ಸು ಪ್ರತಿಯೊಂದು ನಾನೇ ಕೊಡಿಸ್ಬೇಕು. ಅದೆಲ್ಲ ನಾನೇ ಇವತ್ತು ಕೇಳಿ ಎಲ್ಲ ಸರ್ ಕನ್ಸಲ್ಟೆನ್ಸಿ ಅಂದರೆ ಒಂದು 100 ರೂಪಾಯಿನೋ 300 ರೂಪಾಯಿನೋ ಇರುತ್ತೆ. ಅವ್ರ ಕೈಲಿ ಇರುವಂತ ಅದು ತೊಗೊಳಲ್ಲ. ಇನ್ನು ಮಿಕ್ಕಿದೆಲ್ಲ ನಾನೇ ಕೊಡಿಸ್ತೀನಿ ಸರ್. ಒಂದೊಂದ್ಸಲ ಎಲ್ಲರೂ ಒಂದು 2 ದಿನ ಅಡ್ಮಿಟ್ ಆಗಿ ಒಂದು 7-8 ಹಾಕಿ ಡ್ರಿಪ್ಸು ಅಲ್ಲಿಗೆ ಒಂದು 6 ಬಿಲ್, ಒಂದು 6-7 ಸಾವಿರ ರೂಪಾಯಿ ಬಿಲ್ ಕೊಡಲೇಬೇಕು ನಾನು. ಈ ಥರ ಮಾಡ್ತೀವಿ ಸರ್. ಅಷ್ಟು ಬಿಟ್ಟರೆ ದೇವನಹಳ್ಳಿ ಒಂದು ಹಾಸ್ಪಿಟಲ್, ಹಾಂ, ಮತ್ತು ಅದು ಬಿಟ್ಟರೆ ದೇವನಹಳ್ಳಿ ಇದೆ ಸರ್, ಆಕಾಶ್ ಹಾಸ್ಪಿಟ್ಲ್ ಅಂತ ಹೇಳ್ಬಿಟ್ಟು. ಪಾಪ ಅವರು ಓನರ್ ಬಂದ್ಬಿಟ್ಟು ಮುನ್ರಾಜ್ ಸರ್ ಅಂತ, ಅವರು ದೇವರಂಥ ಮನುಷ್ಯರು. ಇವತ್ತು ಎಷ್ಟು ಆಪ್ರೇಷನ್ ಮಾಡಿಸಿದ್ದೀನಿ ನಾನು, ಅದರಲ್ಲಿ ಅರ್ಧಕ್ಕರ್ಧ ಆಪ್ರೇಷನ್ ಅಲ್ಲೇ ಮಾಡಿಸಿರೋದು. ಇದುವರೆಗೂ ಆ ಪಾಪ ದೇವರಂಥ ಮನುಷ್ಯ ನನಗೆ ಇವತ್ತವರೆಗೂ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳೇ ಇಲ್ಲ ಸರ್. ನೀವು ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ, ನಾನು ಒಳ್ಳೆ ಸೇವೆ ಮಾಡ್ತೀನಿ ಅಂತ ಮಾಡ್ತಾ ಹೋಗ್ತಾರೆ. ಅಂಥ ಒಂದು ಸಪೋರ್ಟ್ ಸರ್ ಅಷ್ಟೇ. ಅದು ಬಿಟ್ಟರೆ ನಮಗೆ ನೋ ಒನ್ ಕ್ಯಾನ್ ಹೆಲ್ಪ್ ಸರ್. ಬಟ್ ನಮ್ಮ ಕಂಡ್ರೆ ಬರೀ ದುಡ್ಡು ಮಾಡ್ತಾನೆ ಅಂತ ಮಾತಾಡೋರು ಬಿಟ್ಟರೆ ನಿನ್ನ ಕಷ್ಟ ಏನು ಅಂತ ಯಾರೂ ಕೇಳಿಲ್ಲ ಸರ್. ನಿನ್ನ ಪ್ರಾಬ್ಲಮ್ ಏನು ಅಂತ ಯಾರೂ ಕೇಳಿಲ್ಲ, ನಿನ್ನ ನೋವೇನು ಅಂತ ಯಾರೂ ಕೇಳಿಲ್ಲ, ನೀನು ಯಾಕೆ ಹಿಂಗಿದೆಯಾ ಅಂತ ಯಾರೂ ಕೇಳಿಲ್ಲ. ನನಗೆ ಈ 1ನೇ ತಾರೀಕಿಂದ 15ನೇ ತಾರೀಕು ತನಕ ಬಾಡಿಗೆ ಕಟ್ಟಬೇಕು, ರೇಷನ್ ತರಬೇಕು, ಮೆಡಿಸಿನ್ ತರಬೇಕು, ಇವೆಲ್ಲ ಟೆನ್ಷನಿಗೆ ರಾತ್ರಿ ಹೊತ್ತು ನಿದ್ದೆ ಬರೋಲ್ಲ ಸರ್. ಕೂದಲೆಲ್ಲ ಹೋಗ್ತವೆ ಸಂದು ಆ ಒಂದು ಟೆನ್ಷನಿಗೆ. ಅದು ಯಾರೂ ಕೇಳಲ್ಲ. ಕಾರಲ್ಲಿ ಹೋಗ್ಬಿಟ್ಟ ಅಂತಾರೆ ನೋಡಿ. ಅವತ್ತು ಆಮೇಲೆ FIR ಆಯಿತು, ಅದೇ ಹೇಳಕ್ ಬಂದೆ, FIR ಆಯಿತು. ಇವರು 2 ತಿಂಗಳು ಇದಾಗಬೇಕಾಯ್ತು. ಇಲ್ಲಿ ಎಷ್ಟು ಜನ ನಮ್ಮನ್ನು ನಂಬ್ಕೊಂಡಿದ್ದಾರೆ. ಅವರಿಗೆಲ್ಲ ಈಗ ಒಬ್ಬರಿಂದ ಎಲ್ಲರಿಗೂ ಪ್ರಾಬ್ಲಮ್ ಆದಂಗೆ ತಗೋಬರ್ತಾರೆ, ಮಾಡ್ತಾರೆ, ಎಲ್ಲ ನೋಡ್ಕೊಳೋದೆಲ್ಲ ಮಾಡ್ತಾರೆ. ಆ ಟೈಮಲ್ಲಿ ಎಷ್ಟು ಕಷ್ಟ ಆಯಿತು ಅಂದರೆ FIR ಆಗ್ಬಿಡುತ್ತೆ, ಎಲ್ಲ ಆಯಿತು. ಬಟ್ ಇಷ್ಟು ಜನ ನಮ್ಮನ್ನು ನಂಬ್ಕೊಂಡಿರೋರಲ್ಲ, ಅವರಿಗೆಲ್ಲ ಪ್ರಾಬ್ಲಮ್ ಆಯಿತು ಆ ಟೈಮಲ್ಲಿ ಎಷ್ಟೊಂದು ಜನಗೆ. ಸೊ ಆ ಸಿಚುವೇಶನ್ ಅದೇ, ಇವರು ಇರಲಿಲ್ಲ 2 ತಿಂಗಳು. ಸೊ ನಾನೇ ಎಲ್ಲ ನೋಡ್ಕೊಬೇಕಾಯ್ತು, ಎದುರಿಸ್ಬೇಕಾಯ್ತು. ತುಂಬ ಕಷ್ಟನೂ ಆಯಿತು ಆ ಟೈಮಲ್ಲಿ ನನಗೆ. ಹೆಂಗೆ ಹ್ಯಾಂಡಲ್ ಮಾಡಿದ್ರು? ಯಾರಾದ್ರೂ ಸಹಾಯಕ್ಕೆ ಬಂದ್ರ? ಅವಾಗ ಜನಗಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ತುಂಬ ಜನ ವಿಚಾರಿಸಿದ್ರು, ಫೋನ್ ಮಾಡಿ ತುಂಬ ಜನ ವಿಚಾರಿಸಿದ್ರು. ಅಂದರೆ ಬಂದು ಹೆಲ್ಪ್ ಮಾಡೋದು ಆ ಥರದಿಲ್ಲ, ಬಟ್ ಅವಾಗ ಒಂದು ಸಮಾಧಾನ ಹೇಳೋದಾಗ್ಲಿ ಮಾಡೋದಾಗ್ಲಿ, ಅದು ಆ್ಯಕ್ಚುಲಿ ತುಂಬ ಜನ ವಿಚಾರಿಸಿದ್ರು, ಇದು ಮಾಡಿದ್ರು. FIR ಆದಾಗ ಸಾವಿರಾರು ಜನ ಎಷ್ಟು ಫೋನ್ಗಳು, ಏನಾಯಿತು ಅವ್ರಿಗೆ ಏನಾಯಿತು, ನಮಗೆ ಸಪೋರ್ಟ್ ಬೇಕಾ ಕೇಳಿ ಸರ್. ಬಾರ್ ಕೌನ್ಸಿಲಿಂದೆಲ್ಲ ಫೋನ್ ಸರ್, ಫಿಲಮ್ ಇಂಥದ್ದು ಲಾಯರ್ ಅಸೋಸಿಯೇಷನ್ದೆಲ್ಲ ಫೋನ್ ನಮಗೆ. ನಾವು ತೊಗೊತೀವಿ ಕೇಸು, ನಾವು ತೊಗೊತೀವಿ, 1 ರೂಪಾಯಿ ಕೊಡೋದು ಬೇಡ, ನಾವು ನಮಗೆ ಕೊಡಿ ಕೇಸು. ಪ್ರಶಾಂತ್ ಸರ್ ನಮಗೆ, ನಾವು ದೊಡ್ಡ ಫ್ಯಾನ್. ನಾವು ಆ ಥರ ಎಲ್ಲ ಆ ಟೈಮೇ ಗೊತ್ತಾಯ್ತು ನಮಗೆ ಜನ ಅಭಿಮಾನ ಏನು ಅಂತ. ಮಹಿಳಾ ಸಂಘದವರೆಲ್ಲ ಫೋನು, ನಾವು ಬಿಡೋಲ್ಲ ರೀ, ಹೆಂಗ್ರಿ FIR ಆಗ್ತಾರೆ ಪ್ರಶಾಂತ್ ಚಕ್ರವರ್ತಿ ಮೇಲೆ, ಹಂಗೆ ಮಹಿಳಾ ಸಂಘಟನೆ ಎಲ್ಲ ಬಂದ್ಬಿಟ್ರು ಇಲ್ಲಿಗೆ. ಆಮೇಲೆ ಯಾರದು KRS ಪಕ್ಷ ಅವರೆಲ್ಲ ಬಂದ್ಬಿಟ್ರು. ಎಲ್ಲ ಸ್ಟೇಷನ್ ಮುಂದೆ ಹತ್ರ ಗಲಾಟೆ ಹಿಂಗೆಲ್ಲ. ಆ ಟೈಮಲ್ಲಿ ನನಗೆ ಅರ್ಥ ಆಯಿತು, ಇಷ್ಟು ಅಭಿಮಾನಿ ಸಂಪಾದನೆ ಮಾಡಿದ್ದೀನಿ. ಆ ಟೈಮಲ್ಲಿ 2.5 ತಿಂಗಳು ಅಬ್ಸ್ಕೆಂಡ್ ಸರ್. ನಾನು ಅಬ್ಸ್ಕೆಂಡ್ ಆದರೆ ಸರ್ ಯಾವುದೇ ಹೋಟ್ಲಿಗೆ ಹೋಗಲಿ ಸರ್, ಊಟ ಫ್ರೀ. ಊಟ ಮಾಡ್ತಾರೆ, ಅಣ್ಣ ಬೇಲ್ ಆಯ್ತು ಅಂತ ಕೇಳೋರು. ಊಟ ಮಾಡ್ಬೇಕಾಗಿ ಯಾವುದೇ ಒಂದು ಇದಕ್ಕೆ ಹೋಗಲಿ, ನೀವು ಎಲ್ಲೇ ಹೋಗಲಿ, ಸಕಲೇಶ್ಪುರ ಹೋಗಿ, ಮಡಿಕೇರಿ ಹೋಗಿ, ಎಲ್ಲೇ ಹೋಗಲಿ, ಅಣ್ಣ ಬೇಲಾಯ್ತು ಅಣ್ಣ, ಆಗಿಲ್ಲ ಅಣ್ಣ, ಪರವಾಗಿಲ್ಲ ಅಣ್ಣ, ಬೇಕಾದ್ರೆ ಡೈಲಿ ಬರೋಣ ಊಟಕ್ಕೆ ಅನ್ನೋರು. ಆ ಥರ ಅಭಿಮಾನಿ. ಅದು ಇನ್ನೊಂದು ಹೇಳ್ಬೇಕಂದ್ರೆ, ಅದೇ ನಮ್ಮ ಲಾಯರ್ ನಾರಾಯಣ್ ಸರ್ ಇದ್ರಲ್ಲ, ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸೊ ಅವ್ರು ಇದ್ರಿಂದ ನಮಗೆ FIR ಅಂದ್ರೆ ಏನಂತಾನೆ ಗೊತ್ತಿಲ್ಲ, ಈ ಕೋರ್ಟ್ ಕೇಸ್ ಏನಂತಾನೆ ಗೊತ್ತಿರಲಿಲ್ಲ. ಸೊ ನಮ್ಗೆ ಅವರು ಒಂದು ಧೈರ್ಯ ತುಂಬಿ ಅವರು ಎಲ್ಲ ಹ್ಯಾಂಡಲ್ ಮಾಡಿರೋದ್ರಿಂದ ನಮ್ಗೆ ಅಷ್ಟೊಂದು ಟೆನ್ಷನ್ ಇರಲಿಲ್ಲ.